ಕೇರಳದಲ್ಲಿ ಈಗ ಮುಂದಿನ ದಿನದಲ್ಲಿ ಚುನಾವಣೆ ಎದುರಾಗುತ್ತೆ. ಈಗ ಚುನಾವಣೆ ಸಮಯ, ಹೀಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಆರೋಪವನ್ನ ಅಂತ ಹೇಳಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಇತಿಹಾಸ ಎಲ್ಲರಿಗೂ ಗೊತ್ತಿದೆ, ಯಾವತ್ತಿಗೂ ಯಾರಿಗೂ ತಾರತಮ್ಯವನ್ನ ಮಾಡಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಿಂದನೇ ಸಿಎಂ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದು ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ, ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರ್ಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ, ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರ್ಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ, ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರ್ಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಕೇರಳದಲ್ಲಿ ಈಗ ಮುಂದಿನ ದಿನದಲ್ಲಿ ಚುನಾವಣೆ ಎದುರಾಗುತ್ತೆ. ಈಗ ಚುನಾವಣೆ ಸಮಯ, ಹೀಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಆರೋಪವನ್ನ ಅಂತ ಹೇಳಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಇತಿಹಾಸ ಎಲ್ಲರಿಗೂ ಗೊತ್ತಿದೆ, ಯಾವತ್ತಿಗೂ ಯಾರಿಗೂ ತಾರತಮ್ಯವನ್ನ ಮಾಡಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಿಂದನೇ ಸಿಎಂ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದು ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ, ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರ್ಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ, ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರ್ಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ, ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರ್ಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಕೇರಳದಲ್ಲಿ ಈಗ ಮುಂದಿನ ದಿನದಲ್ಲಿ ಚುನಾವಣೆ ಎದುರಾಗುತ್ತೆ. ಈಗ ಚುನಾವಣೆ ಸಮಯ, ಹೀಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಆರೋಪವನ್ನ ಅಂತ ಹೇಳಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಇತಿಹಾಸ ಎಲ್ಲರಿಗೂ ಗೊತ್ತಿದೆ, ಯಾವತ್ತಿಗೂ ಯಾರಿಗೂ ತಾರತಮ್ಯವನ್ನ ಮಾಡಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಿಂದನೇ ಸಿಎಂ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದು ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ, ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರ್ಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ, ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರ್ಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು.
ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಈ ಕೇರಳದಲ್ಲಿ ಈಗ ಮುಂದಿನ ದಿನದಲ್ಲಿ ಚುನಾವಣೆ ಎದುರಾಗುತ್ತೆ. ಈಗ ಚುನಾವಣೆ ಸಮಯ, ಹೀಗಾಗಿ ಈ ರೀತಿಯಾಗಿ ಮಾತಾಡ್ತಾರೆ ಆರೋಪವನ್ನ ಅಂತ ಹೇಳಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಇತಿಹಾಸ ಎಲ್ಲರಿಗೂ ಗೊತ್ತಿದೆ, ಯಾವತ್ತಿಗೂ ಯಾರಿಗೂ ತಾರತಮ್ಯವನ್ನ ಮಾಡಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಿಂದನೇ ಸಿಎಂ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದು ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಈ ಕೇರಳದಲ್ಲಿ ಈಗ ಮುಂದಿನ ದಿನದಲ್ಲಿ ಚುನಾವಣೆ ಎದುರಾಗುತ್ತೆ. ಈಗ ಚುನಾವಣೆ ಸಮಯ, ಹೀಗಾಗಿ ಈ ರೀತಿಯಾಗಿ ಮಾತಾಡ್ತಾರೆ ಆರೋಪವನ್ನ ಅಂತ ಹೇಳಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಇತಿಹಾಸ ಎಲ್ಲರಿಗೂ ಗೊತ್ತಿದೆ, ಯಾವತ್ತಿಗೂ ಯಾರಿಗೂ ತಾರತಮ್ಯವನ್ನ ಮಾಡಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಿಂದನೇ ಸಿಎಂ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದು ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಈ ಕೇರಳದಲ್ಲಿ ಈಗ ಮುಂದಿನ ದಿನದಲ್ಲಿ ಚುನಾವಣೆ ಎದುರಾಗುತ್ತೆ. ಈಗ ಚುನಾವಣೆ ಸಮಯ, ಹೀಗಾಗಿ ಈ ರೀತಿಯಾಗಿ ಮಾತಾಡ್ತಾರೆ ಆರೋಪವನ್ನ ಅಂತ ಹೇಳಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಇತಿಹಾಸ ಎಲ್ಲರಿಗೂ ಗೊತ್ತಿದೆ, ಯಾವತ್ತಿಗೂ ಯಾರಿಗೂ ತಾರತಮ್ಯವನ್ನ ಮಾಡಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಿಂದನೇ ಸಿಎಂ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರೋದು ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರಲಿ ಅಥವಾ ಯಾರು ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ.
ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರ ಅವರು. ಸೊ ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪ್ಯೂಸ್ಮೆಂಟ್ ಆಗಿರ್ಲಿ ಅಥವಾ ಯಾರು, ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ.